Hello, Namaskara. Welcome back to my channel. This vlog is all about healthy habits. ನಾನು ಸಚ್ಚು ದಿನ ಎಂಟಿ ಸ್ಟೊಮಕ್ಗೆ ಆಮ್ಲಾ ಜ್ಯೂಸ್ ಕುಡಿತೀವಿ. ಆಮ್ಲಾ ಜ್ಯೂಸಿಗೆ ಅಡಿಷನಲಿ ನಾವು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಕುಡಿತೀವಿ. ನಾನು ಚಿಯಾ ಸೀಡ್ಸ್ ಕುಡಿತೀನಿ, ಅವ್ರು ಸಬ್ಜಾ ಸೀಡ್ಸ್ ಕುಡಿತಾರೆ. ನಾನು ಅದನ್ನ ಇಷ್ಟು ದಿನ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಅಂದರೆ ಎವ್ರಿ ನೈಟ್ ಆಮ್ಲಾ ಜ್ಯೂಸ್ನ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೆ. ಹಾಗೇನೆ ನೈಟೇ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸನ್ನು ನೆನೆಸ್ಬಿಟ್ಟು ಇಡ್ತಾ ಇದ್ದೆ. ಬೆಳಗ್ಗೆ ಆಮ್ಲಾ ಜ್ಯೂಸ್ ಫ್ರಿಡ್ಜಲ್ಲಿ ಇಡ್ತಾ ಇದ್ದೆ. ಸೊ ಚಿಲ್ಡ್ ಆಮ್ಲಾ ಜ್ಯೂಸಿಗೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಏನು ನೆಂದಿರುತ್ತೆ ಅದನ್ನು ಹಾಕಿ ಬೆಳಗ್ಗೆ ಹಾಗೆ ಕುಡಿತಾ ಇದ್ವಿ. ಬಟ್ ಎವ್ರಿ ಡೇ ನೈಟ್ ಪ್ರಿಪೇರ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಆಫೀಸ್ಗೆ ಹೋಗಿ ಬಂದು ಮತ್ತೆ ಅದನ್ನ ಎವ್ರಿ ಡೇ ಪ್ರಿಪೇರ್ ಮಾಡೋದು ಕಷ್ಟ ಆಗ್ತಾಯಿದೆ. ಸೊ ಆಲ್ಟರ್ನೇಟ್ ಹುಡುಕ್ದಾಗ ನನಗೆ ಗೊತ್ತಾಯಿತು, ಲೈಕ್ ವಿ ಕ್ಯಾನ್ ಪ್ರಿಪೇರ್ ಫಾರ್ ಅ ವೀಕ್ ಇನ್ ಐಸ್ ಟ್ರೇಯಲ್ಲಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಎವ್ರಿ ಡೇ ಮಾರ್ನಿಂಗು ವಾರ್ಮ್ ವಾಟರಿಗೆ ಆಮ್ಲಾ ಜ್ಯೂಸ್ದು ಕ್ಯೂಬ್ಸ್ ಏನಾಗಿರುತ್ತೆ ಐಸ್ ಕ್ಯೂಬ್ಸ್ ಅದನ್ನು ಹಾಕಿ ಕುಡಿಬೋದು ಅಂತ. ಸೊ ಇವತ್ತು ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೆ ಜ್ಯೂಸ್ನ. ಸೊ 1 ವೀಕಿಗೆ ಆಗೋಷ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀನಿ ಏನು ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ಕವರ್ ಅಪ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಮ್ಲನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು. ನಾನು ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದಂಗೆ ಎಲ್ಲ ಆಮ್ಲನೂ ಕಟ್ ಮಾಡ್ಕೊತೀನಿ. ನಾನು ಈ ಥರ ಫುಲ್ ಒಂದು ಸ್ವಲ್ಪನೂ ವೇಸ್ಟ್ ಆಗ್ದಂಗೆ, ಇದು ಬೀಜ ಆ್ಯಕ್ಚುಲಿ ಸೀಡು, ಅದು ಬಿಟ್ಟು ಇನ್ನೆಲ್ಲನೂ ಕಟ್ ಮಾಡ್ಕೊತೀನಿ. ಸೊ ಇದನ್ನು ಇನ್ನು ಚಿಕ್ಕದಾಗಿ ಕಟ್ ಮಾಡ್ತೀವಿ. ಸೊ ಅದು ಗ್ರೈಂಡ್ ಆಗೋಕ್ಕೆ ಈಸಿ ಆಗಲಿ ಅಂತ. ಸೊ ಆಮ್ಲಾನ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಶುಂಠಿ ಎರಡೂ ಹಾಕ್ತೀನಿ. ಆ್ಯಂಡ್ ಅಗೇನ್ ಕರಿಬೇವು ಕೂದಲುಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಸೊ ಆಮ್ಲ ಆ್ಯಂಡ್ ಕರಿಬೇವು ತುಂಬ ಗ್ರೇಟ್ ಚಾಯ್ಸ್. ಅದಕ್ಕೋಸ್ಕರ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಕರಿಬೇವು ಹಾಕಿದ್ದೀನಿ ನಾನು. ಅಷ್ಟು ಆಮ್ಲಾಗೆ ಇಷ್ಟು ಕರಿಬೇವು ಹಾಕಿದ್ದೀನಿ. ಈಗ ಶುಂಠಿ ಕಟ್ ಮಾಡ್ಕೊತೀನಿ. ಇಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಅಷ್ಟು ಆಮ್ಲ ಮತ್ತು ಕರಿಬೇವಿಗೆ, ಯಾಕಂದರೆ ಶುಂಠಿ ಸ್ವಲ್ಪ ಹಾಕಿದ್ರೂ ಅದು ಟೇಸ್ಟ್ ಬಿಡುತ್ತೆ. ನೆಲ್ಲಿಕಾಯಿ, ಕರಿಬೇವು ಆ್ಯಂಡ್ ಶುಂಠಿ ಹಾಕಿದ್ದೀನಿ. ಇದನ್ನ ಈಗ ಸ್ಮಾಲ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಈಗ ಇಷ್ಟು ಗ್ರೈಂಡ್ ಆಗಿದೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ. ಈ ಥರ ಇಷ್ಟು ಫೈನ್ ಗ್ರೈಂಡ್ ಆಗಿದೆ. ಸೊ ಇಷ್ಟು ಫೈನ್ ಗ್ರೈಂಡ್ ಆದರೆ ಸಾಕು, ನಾವು ಸ್ಟ್ರೈನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಇದನ್ನು ನನ್ನ ಹತ್ರ ದೊಡ್ಡ ಸ್ಟ್ರೈನರ್ ಇಲ್ಲ, ಅದಕ್ಕೆ ಚಿಕ್ಕ ಸ್ಟ್ರೈನರ್ಗೆ ಸ್ವಲ್ಪ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಜ್ಯೂಸ್ನ. ಇದಕ್ಕೆ ನಾನು ಇವಾಗ ಜೇನುತುಪ್ಪ ಆ್ಯಡ್ ಮಾಡ್ಕೊತೀನಿ. ನಾನು ಟೇಸ್ಟ್ ಅಷ್ಟೇನು ತುಂಬ ಚೆನ್ನಾಗಿರುತ್ತೆ ಅಂತ ಏನಿಲ್ಲ, ಬಟ್ ಕುಡಿಯೋಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜೇನುತುಪ್ಪಕ್ಕೂ ಅಷ್ಟೇ ಇಟ್ ಹ್ಯಾಸ್ ವೆರಿ ಗುಡ್ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಜೇನುತುಪ್ಪದಲ್ಲಿ. ಅದಕ್ಕೋಸ್ಕರ ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾನು ಈ ಟ್ರೇನ ಇವಾಗ ಜೆಪ್ಟೋದಲ್ಲಿ ತರಿಸ್ದೆ, ಐಸ್ ಟ್ರೇ. ಇದಕ್ಕೆ ಕವರ್ ಕೂಡ ಇದೆ. ಸೊ ಫ್ರಿಡ್ಜಲ್ಲಿ ಇಟ್ಟರು ಈ ಥರ ಕವರ್ ಮಾಡಿ ಇಡ್ಬೋದು. ವಾಶ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಇದಕ್ಕೆ ಇವಾಗ ಈ ಜ್ಯೂಸನ್ನ ಪೋರ್ ಮಾಡೋಣ. ಸೊ ಇದಾಗಿತ್ತು ನನ್ನ ಆಮ್ಲಾ ಜ್ಯೂಸ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋ ವ್ಲಾಗು. ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ನೈಟ್ ನೆನೆಸಿಡ್ತೀನಿ, ಬೆಳಗ್ಗೆ ಅದನ್ನು ಜ್ಯೂಸ್ ಜೊತೆ ಹಾಕ್ಕೊಂಡು ಕುಡಿತೀನಿ. ನಾನು ಬೇರೆ ವ್ಲಾಗಲ್ಲಿ ಹೇಳ್ತೀನಿ, ಏನಕ್ಕೆ ಕ್ಲಿಯರಾಗಿ ಹೇಳ್ತೀನಿ ಏನಕ್ಕೆ ನಾವು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸು ಇಬ್ಬರು ಬೇರೆ ಬೇರೆ ಕುಡಿತಾ ಇದ್ದೀವಿ ಅಂತ, ಅದ್ರ ಬೆನಿಫಿಟ್ಸ್ ಏನು, ನಿಮ್ಮ ಬಾಡಿಗೆ ಯಾವ್ದು ಬೇಕು ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.